ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವಾಗ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್, KSRPDR ಒಟ್ಟು ಕೂಡ ನೇಮಕಾತಿ ಆಗೈತಿ. ಇವಾಗ ಆಗಸ್ಟ್ 2ಕ್ಕೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ಗೆ ನಿಮ್ದು ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅದಕ್ಕೂ ಮೊದಲು ಇನ್ನೊಂದು ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸ್ ಅನ್ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ಅನ್ನ ಓದಿರ್ತೀರಿ. ಇಲ್ಲಿ ನೋಡ್ಕೊರಿ, ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆಯ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಒಂದು 700-800 ಪೇಜ್ ಓದಿರ್ತೀರಿ. ನಾವು ನಿಮಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿಗೆ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತವೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಈಗ ಸ್ನೇಹಿತರೆ, ಈ ನೋಟ್ಸ್ ಬಂದು ಶಾರ್ಟ್ ನೋಟ್ಸ್ ಇರ್ತದೆ. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಹೋಗುತ್ತಿರುವ ಅಭ್ಯರ್ಥಿಗಳಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ಮಹಿಳಾ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಂತೇಳಿ ನೋಡೋಣ. ಇವಾಗ ಸ್ನೇಹಿತರೆ, ಇದೇನ್ ನೋಡಾಕತ್ತಲ್ಲ, ಕೆದವರು ಅಫಿಷಿಯಲ್ ಆಗಿ ಏನ್ ಡ್ರೆಸ್ ಕೋಡ್ ಅನ್ನ ಏನು ಪ್ರಕಟ ಮಾಡ್ತಾ ಆ ಡ್ರೆಸ್ ಕೋಡ್ ನಿಮ್ಗೆ ಮಾಹಿತಿನ ಕೊಡ್ತೀನಿ ನೋಡ್ರಿ. ಪರೀಕ್ಷಾ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲ. ಅಂದ್ರೆ ಯಾವುದೇ ರೀತಿಯ ಫುಲ್ ಸ್ಲೀವ್ ಇರೋ ಡ್ರೆಸ್ ಅನ್ನ ನೀವು ಹಾಕಿಕೊಂಡು ಹೋಗುವಂತಿಲ್ಲ. ಮತ್ತೆ ಯಾವ ರೀತಿ ಡ್ರೆಸ್ ಅನ್ನ ಹಾಕೋಬೇಕಪ್ಪ ಅಂದ್ರೆ ಹಾಫ್ ಸ್ಲೀವ್ ಇರೋ ಡ್ರೆಸ್ ಗಳನ್ನ, ಅದರಲ್ಲೂ ಕಡಿಮೆ ದಪ್ಪ ಇರುವ ಡ್ರೆಸ್ ಗಳನ್ನ ಹಾಕೋಬೇಕು. ಆದಷ್ಟು ಕಾಲರ್ ರಹಿತ ಶರ್ಟ್ ಗಳನ್ನ ಧರಿಸುವುದು ಉತ್ತಮ ಅಂತ ಹೇಳ್ಯಾರ. ಇನ್ನು ಅದೇ ರೀತಿ ಪ್ಯಾಂಟ್ ಯಾವ ರೀತಿ ಇರ್ಬೇಕಂದ್ರೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಇರಬೇಕು. ಅಂದ್ರೆ ಜೇಬುಗಳು ಇಲ್ಲದಿರುವ, ಕಮ್ಮಿ ಜೇಬುಗಳಿರುವ ಪುರುಷ ಅಭ್ಯರ್ಥಿಗಳ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ ಪೈಜಾಮ್, ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರ. ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗರವಾಗಿರಬೇಕು. ಅಂದರೆ ಜೀಪ್ ಪ್ಯಾಕೆಟ್ಗಳು ಮತ್ತು ಪ್ಯಾಕೆಟ್ಗಳು, ದೊಡ್ಡ ಬಟನ್ಗಳು, ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು. ಇನ್ನು ಅದೇ ರೀತಿ ಪರೀಕ್ಷಾ ಹಾಲ್ ಒಳಗಡೆ ಶೂಗಳು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ. ಇನ್ನು ಅದೇ ರೀತಿ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳನ್ನ ಧರಿಸುವುದು ಅಥವಾ ಕಿವಿಯೋಲೆ, ಉಂಗುರಗಳು ಮತ್ತು ಖಡ್ಗಗಳನ್ನ ಧರಿಸುವುದು ಕೂಡ ನಿಷೇಧನ ಮಾಡಲಾಗಿದೆ. ನೀವು ಅದೇ ಒಂದು ಪರೀಕ್ಷೆಗೆ ಹೊಂಟರಿಂದ ನಿಮ್ಗೆ ಆಭರಣದ ವಸ್ತುಗಳಾಗಿರ್ಲಿ ಅಥವಾ ಯಾವುದೇ ಒಂದು ವಸ್ತುಗಳಾಗಿರ್ಲಿ ಕೊಳ್ಳ ಧರಿಸಿದ್ದು, ಅದೇ ರೀತಿ ಕಿವಿ ಧರಿಸಿದ್ದು ಅಥವಾ ಖಡ್ಗ ಹಾಕೊಂಡಿರೋದು ಅವನ್ನ ಕಂಪ್ಲೀಟ್ ಆಗಿ ನಿಷೇಧಿಸಲಾಗೈತಿ. ನೀವೇನಾದ್ರೂ ಹಾಕೊಂಡು ಹೋಗಿದ್ರು ಕೂಡ ಇದು ಬಂಗಾರದ ಇರ್ಲಿ ಎದರದೇ ಇರ್ಲಿ ಅದನ್ನ ತೆಗಿಸಿ ಇಡ್ತಾರ. ಸೊ ಅದಕ್ಕಾಗಿ ಏನಾದ್ರು ದೊಡ್ಡ ಅಮೌಂಟ್ ಅದಿದ್ದು ಏನಾದ್ರು ನೀವು ಬಂಗಾರ ಸಾಮಾನು ಹಾಕೊಂಡಿದ್ರಪ್ಪ ಅಂದ್ರೆ ಅದನ್ನ ಮನೆಯಲ್ಲಿ ಇಟ್ಟು ಹೋಗೋದು ಸೂಕ್ತ. ಹಾಗಿದ್ರೆ ಯಾವ ರೀತಿ ಅರಬಿಗಳನ್ನ ಅಥವಾ ಡ್ರೆಸ್ ಅನ್ನ ನಾವು ಪರೀಕ್ಷಾ ದಿನದಿಂದ ಹಾಕೊಂಡು ಹೋಗೋದು ಸೂಕ್ತ ಅಂತ ಪುರುಷ ಅಭ್ಯರ್ಥಿಗಳು ಕೇಳ್ತಾರೆ. ಸ್ನೇಹಿತರೆ, ಆದಷ್ಟು ನೈಟ್ ಪ್ಯಾಂಟ್ ಅಥವಾ ಟಿ ಶರ್ಟ್ ಅನ್ನ ಹಾಕೊಂಡು ಹೋದ್ರೆ ಸೂಕ್ತ ರೀ. ಇಲ್ಲಿ ಯಾವುದೇ ರೀತಿ ನೈಟ್ ಪ್ಯಾಂಟ್ ಗೆ ನಿಷೇಧ ಇರಂಗಿಲ್ಲ, ಆರಾಮಾಗಿ ಹಾಕೊಂಡ ಹೋಗ್ಬೋದು. ಅದೇ ರೀತಿ ಟಿ ಶರ್ಟ್, ಯಾವುದೇ ಟಿ ಶರ್ಟ್ ಆದ್ರೂ ಕೂಡ ಹಾಕೊಂಡ ಹೋಗ್ಬೋದು. ಅದು ಕಾಲರ್ ಇದ್ರು ಓಕೆ, ಕಾಲರ್ ಇಲ್ಲದಿದ್ರು ಓಕೆ ರೀ. ಬಟ್ ಟಿ ಶರ್ಟ್ ಆದ್ರೂ ಕೂಡ ಫುಲ್ ಸ್ಲೀವ್ ಇರಬಾರ್ದು, ಹಾಫ್ ಸ್ಲೀವ್ ಇರೋದನ್ನ ಹಾಕಿಕೊಂಡು ಹೋಗ್ಬೇಕ. ಇದು ಪುರುಷ ಅಭ್ಯರ್ಥಿಗಳಿಗೆ ಆಯ್ತ್ರಿ. ಆಯ್ತು ಸ್ನೇಹಿತರೆ, ಆದಷ್ಟು ಕಡಿಮೆ ದಪ್ಪ ಇರುವ ಡ್ರೆಸ್ ಗಳನ್ನ ಹಾಕೊಂಡು ಹೋಗ್ರಿ. ಫುಲ್ ಸ್ಲೀವ್ ಏನಾದ್ರು ಹಾಕೊಂಡು ಹೋದ್ರಪ್ಪ ಅಂದ್ರ ಕತ್ತರಿ ತಗೊಂಡ್ ಅವರೇ ಕಟ್ ಮಾಡಿ ನಿಮ್ನ ಒಳಗ್ ಕಳಿಸ್ತಾರ. ಲಾಸ್ಟ್ ಟೈಮ್ ಕೂಡ ಎಕ್ಸಾಮ್ ದಾಗ ಹಂಗಾಗೈತಿ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೋರಿ. ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ ಇರೋದು, ಹೂಗಳು, ವೃಕ್ಷಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದನ್ನ ನಿಷೇಧಿಸಲಾಗಿರ್ತದ. ಅದೇ ರೀತಿ ನೆಕ್ಸ್ಟ್
ಪರೀಕ್ಷಾ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳು ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ಅಥವಾ ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವುದು ಸೂಕ್ತ ಅಂತ ಹೇಳ್ಯಾರ. ಅದೇ ರೀತಿ ನೆಕ್ಸ್ಟ್ ಶೂ ಅತಿ ಹಂತ ಹಾಕೊಂಡು ಹೋಗ್ಬೇಕು ಅಂದ್ರ ಎತ್ತರವಾದ ಹಿಮ್ಮಡಿಯ ಶೂಗಳನ್ನು, ಅದೇ ರೀತಿ ಚಪ್ಪಲಿಗಳನ್ನು ಅಥವಾ ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಅಥವಾ ಚಪ್ಪಲಿಗಳನ್ನಾಗಲಿ ಧರಿಸಬಾರದು. ತೆಳುವಾದ ಅಡಿಭಾಗವನ್ನು ಹೊಂದಿರುವ ಚಪ್ಪಲಿಗಳು ಧರಿಸುವುದು ಕಡ್ಡಾಯವಾಗಿರುತ್ತದ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನ ಧರಿಸುವುದನ್ನು ನಿಷೇಧ ಆಗಿರ್ತದ. ಇಲ್ಲಿ ನೋಡ್ಕೊರಿ, ಮಂಗಳಸೂತ್ರ ಮತ್ತು ಕಾಲುಂಗರಗಳನ್ನ ಹೊರತುಪಡಿಸಿ. ಇದು ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಆಗಿರ್ತದ. ನಾರ್ಮಲ್ ಆಗಿ ನೀವು ಡ್ರೆಸ್ ಅನ್ನ ಹಾಕೊಂಡು ಹೋದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಇಲ್ಲಿ ಏನಿಲ್ಲಿ ತಿಳಿಸಿರಲ್ಲ, ಈ ರೀತಿ ಏನಾದ್ರು ಹಾಕೊಂಡು ಹೋದ್ರಪ್ಪ ಅಂದ್ರೆ ನಿಮ್ಮನ್ನ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡಂಗಿಲ್ಲ. ಓಕೆ, ಅದೇ ರೀತಿ ನಾರ್ಮಲ್ ಆಗಿ ನೀವು ಚೂಡಿದಾರ್ ರೀತಿ ಹಾಕೊಂಡು ಹೋದ್ರೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಕೂಡ ಆಗಂಗಿಲ್ಲ. ಹಾಗಿದ್ರೆ ಏನೆಲ್ಲ ಇಲ್ಲಿ ನಿಷೇಧವನ್ನ ಮಾಡಿರ್ತಾರ, ನೀವು ಎಕ್ಸಾಮ್ ಸೆಂಟರ್ಗೆ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಅಥವಾ ಏನೆಲ್ಲ ತೆಗೆದುಕೊಂಡು ಹೋಗ್ಬಾರ್ದಪ್ಪ ಅಂದ್ರ ಡ್ರೆಸ್ ಕೋಡ್ ಅನ್ನು ಅನುಸರಿಸೋದ್ರ ಜೊತೆಗೆ ಕೆಳಗೆ ಪಟ್ಟಿ ಮಾಡಲಾದ ಕೆಲವು ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಿಸಿದಂತೆ, ಅಂದ್ರ ಪರೀಕ್ಷಾ ಕೇಂದ್ರಕ್ಕೆ ನೀವು ಒಳಗೆ ಹೋಗ್ಬೇಕಪ್ಪ ಅಂದ್ರ ಇವನ್ನೆಲ್ಲ ಕೂಡ ನೀವು ತೆಗೆದುಕೊಂಡು ಹೋಗಬಾರ್ದು. ಎಲೆಕ್ಟ್ರಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು ಮತ್ತು ಕೈಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಹಾಕಿಕೊಂಡು ಹೋಗುವಂತಿಲ್ಲ. ಇನ್ನು ಅದೇ ರೀತಿ ತಿನ್ನಬಹುದಾದ ಪದಾರ್ಥಗಳು ಪರೀಕ್ಷಾ ಕೊಠಡಿಯೊಳಗೆ ತರುವುದು ಹಾಗೂ ತಿನ್ನುವುದು ನಿಷೇಧಿಸಲಾಗಿದೆ. ಕುಡಿಯುವ ನೀರಿನ ಬಾಟಲಿಯೂ ಸಹ ಅನುಮತಿಸುವುದಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ನಿಮ್ಗೆ ಎಕ್ಸಾಮ್ ಸೆಂಟರ್ ಅಲ್ಲಿ ಇರುತ್ತಾ, ಅಲ್ಲೇ ಕುಡಿದುಕೊಂಡು ಹೋಗ್ಬೇಕು. ಪರೀಕ್ಷಾ ಕೇಂದ್ರದಲ್ಲಿ ಕುಡಿಯುವ, ಓಕೆ ಅದನ್ನ ಹೇಳ್ಯಾರ. ಪೆನ್ಸಿಲ್, ಪೇಪರ್, ಎರೇಸರ್ ಪರೀಕ್ಷಾ ಕೇಂದ್ರದವರೆಗೆ ತರುವಂತಿಲ್ಲ. ಓನ್ಲಿ ಒಂದು ಪೆನ್ ಅನ್ನ ತೆಗೆದುಕೊಂಡು ಹೋದ್ರೆ ಸಾಕು, ಪ್ಯಾಡ್ ಕೂಡ ಅನುಮತಿ ಇರಂಗಿಲ್ಲ. ತಲೆಯ ಮೇಲೆ ಟೋಪಿ ಅಥವಾ ಹ್ಯಾಟ್ ಹಾಕುವುದು ನಿಷೇಧಿಸಲಾಗಿರ್ತದ. ಯಾವುದೇ ರೀತಿಯ ಮಾಸ್ಕ್ ಅನ್ನ ಧರಿಸುವಂತಿಲ್ಲ ಕೂಡ ತಿಳಿಸಿದ್ದಾರ. ಹಾಗಿದ್ರೆ ಎಕ್ಸಾಮ್ ಸೆಂಟರ್ ಒಳಗೆ ನಾವು ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕು. ಹಾಗಿದ್ರೆ ಎಕ್ಸಾಮ್ ಸೆಂಟರ್ ಒಳಗೆ ಪ್ರವೇಶ ಪತ್ರವನ್ನು ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಂತೇಳಿ ತಿಳಿಸಿರ್ತಾರ. ಸರ್ಕಾರದಿಂದ ಮಾನ್ಯವಾದ ಫೋಟೋ, ಗುರುತಿನ ಚೀಟಿಯನ್ನು ತರುವುದು ಕಡ್ಡಾಯವಾಗಿರ್ತದ. ಪಾಸ್ಪೋರ್ಟ್, ಚಾಲನಾ ಪರವಾನಿಗೆ ಆದಷ್ಟು ನೀವು ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗೋದು ಸೂಕ್ತ. ಇಷ್ಟೆಲ್ಲ ಕೊಟ್ಟಿರ್ತಾರೆ, ಇವನ್ನೆಲ್ಲಕ್ಕಿಂತ ಬೆಸ್ಟ್ ಅಪ್ಪ ಅಂದ್ರ ಆಧಾರ್ ಕಾರ್ಡ್ ಒಯ್ದು ತುಂಬಾ ಸೂಕ್ತವಾಗಿರ್ತದ. ಓಕೆ, ಇಲ್ಲಿ ನೀವು ಮುಖ್ಯವಾಗಿ ಪ್ರವೇಶ ಪತ್ರವನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ, ಅದೇ ರೀತಿ ಇನ್ನೊಂದು ಕೂಡ ಹೇಳಿದಾರ, ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗುವಂತಿಲ್ಲ ಅಂತ ಕೂಡ ತಿಳಿಸಿರ್ತಾರ. ಇದೆಲ್ಲ ಕೂಡ ಕೆಎದವರ ನಿಯಮದಿಂದ ಬಂದಿರ್ತದೆ. ಎಕ್ಸಾಮ್ ಹೋಗ್ಬೇಕಂದ್ರೆ ಈ ಎಲ್ಲಾ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡ್ಲೇಬೇಕಾಗ್ತದ. ಒಂದ್ ವೇಳೆ ನೀವೇನಾದ್ರೂ ಈ ರೂಲ್ಸ್ ಗಳನ್ನ ಫಾಲೋ ಮಾಡದೇ ಇದ್ದಲ್ಲಿ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಕೂಡ ಇಲ್ಲಿ ಅಫಿಷಿಯಲ್ ಆಗಿ ಕೂಡ ಹೇಳಿರ್ತಾರ. ಎಕ್ಸಾಮ್ ಹೋಗ್ಬೇಕಾದ್ರ ನೀವೇನೆಲ್ಲ ಕರೆಕ್ಟ್ ಆಗಿ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರ ಹಾಫ್ ಸ್ಲೀವ್ ಇರೋದು ಶರ್ಟ್, ಒಂದ್ ನೈಟ್ ಪ್ಯಾಂಟ್ ಅದ್ರ ಹಾಕೊಂಡ ಹೋಗ್ರಿ. ಪುರುಷ ಅಭ್ಯರ್ಥಿಗಳು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಕೂಡ ನಿಮ್ಗ ಅನುಕೂಲವಾಗೋ ರೀತಿ, ನಿಮ್ಗೆ ಮುಜುಗರವಾಗದಂತೆ ಡ್ರೆಸ್ ಅನ್ನ ಹಾಕೊಂಡು ಹೋಗ್ರಿ. ಅದೇ ರೀತಿ ಎಕ್ಸಾಮ್ ಸೆಂಟರ್ ಒಳಗೆ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರ ಜಸ್ಟ್ ಒಂದ್ 2 ಪೆನ್ ತೆಗೆದುಕೊಂಡು ಹೋಗ್ರಿ. ಅದು ಕೂಡ ನೀಲಿ ಪೆನ್ ಓಕೆ, ಕರಿ ಪೆನ್ ಆದ್ರೂ ಓಕೆ. ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನು ತೆಗೆದುಕೊಂಡು ಹೋಗ್ಬೇಕ್ರಿ. ಅದು ಇಂಕ್ ಪೆನ್ ಆಗಿರಬಾರ್ದು. ಅಂದ್ರ ಮೊದಲಿಗೆ ಬಳಸ್ತಿದ್ರಲ್ಲ ಆ ರೀತಿ ಇಂಕ್ ಪೆನ್ ಅನ್ನ ಬಳಸುವಂತಿಲ್ಲ. ಅದೇ ರೀತಿ ಇದರ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಸೀಸನ್ ಆಗ್ಲಿ, ಅದೇ ರೀತಿ ಎರೇಸರ್ ಆಗ್ಲಿ, ಅದೇ ರೀತಿ ಇಲ್ಲಿ ರಬ್ಬರ್ ಅನ್ನ ತೆಗೆದುಕೊಂಡು ಹೋಗುವಂತಿಲ್ಲ. ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದ್ರೆ ಪ್ರವೇಶ ಪತ್ರ, 2 ಪೆನ್ನ, ಒಂದು ಆಧಾರ್ ಕಾರ್ಡ್, ನಿಮ್ದೇನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾದ್ರ ಮತ್ತೆ ನೀವು ಈಗಿರ್ಬೇಕಾದ್ರ ಬಹಳ ವ್ಯತ್ಯಾಸ ಆಗಿತ್ತಪ್ಪ ಅಂದ್ರ ಒಂದು 2 ಫೋಟೋವನ್ನ ಕೂಡ ತೆಗೆದುಕೊಂಡು ಹೋಗ್ಬೇಕ. ಇದೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ರೂಲ್ಸ್ ರೀ. ಕೆಒ ಹೊರಡಿಸಿದ ಎಕ್ಸಾಮ್ ಹೋಗ್ಬೇಕಾದ್ರೆ ನೀವು ಯಾವ ರೀತಿ ಇರ್ಬೇಕಂತೇಳಿ ರೂಲ್ಸ್ ಅನ್ನ ಪ್ರಕಟ ಮಾಡಿರ್ತಾರ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಿಮಗೇನಾದ್ರೂ ಪೊಲೀಸ್ ಸಿಲೆಬಸ್ಗೆ ಸಂಬಂಧಿಸಿದಂತೆ, ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಏನಾದ್ರು ನೋಟ್ಸ್ ಬೇಕಾಗಿತ್ತಂದ್ರ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಇದ್ರ ಜೊತೆಗೆ ನಿಮ್ಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸಲಾಗೋದು. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.